ಹಾಯ್ ಫ್ರೆಂಡ್ಸ್, ನಾನು ಶಿಲ್ಪಾ. ಇವತ್ತು ನೆನ್ನೆ ಲಾಗ್ಗೆ ಇವತ್ತು ನಾನು ಈ ಲಾಗ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 8 ಗಂಟೆಯಿಂದನೇ ಇಲ್ಲಿ ಹಬ್ಬ ಸ್ಟಾರ್ಟ್ ಆಯಿತು. ಅಂದರೆ ಬೆಳಗ್ಗೆ 8 ಗಂಟೆಯಿಂದನೇ ಯಾವಾಗ ಯಾರಿಗೂ ಜ್ಯೋತಿಗಳು ತಗೊಂಡೋಗ್ಬೇಕು ಅನಿಸುತ್ತೋ ಆವಾಗ ಅವರು ಪ್ರಿಪೇರ್ ಮಾಡಿಕೊಂಡು ಅವ್ರವ್ರ ಅಣ್ಣ ತಮ್ಮಂದರು ಅಂದರೆ ಅವ್ರವ್ರ ಗುಂಪು ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ಯಾಕಂದರೆ ಇಲ್ಲಿ ಜಾಸ್ತಿ ಜನ ಒಂದೇ ಸರಿ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ಜಾಗ ತುಂಬ ಚಿಕ್ಕದಾಗೈತೆ. ಹಂಗಾಗಿ ದೊಡ್ಡೂರಾಗಿರೋದ್ರಿಂದ ಎಲ್ಲರೂ ಒಂದೇ ಸರಿ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಥರ ಮಾಡಿದಾರಂತೆ. ನಾವು ಇವಾಗ ಇನ್ನೂ ಜ್ಯೋತಿನ ರೆಡಿ ಮಾಡ್ತಾಯಿದ್ದೀವಿ. ನಾವು 3 ಗಂಟೆಗೆ ಹೋಗೋಣ ಅಂತ. ಯಾಕಂದರೆ ನಮ್ಮ ರಿಲೇಟಿವ್ಸ್ ಇನ್ನೂ ಬರೋರಿದ್ದರು. ಹಂಗಾಗಿ ಅವ್ರು ಬಂದ ಮೇಲೆ ನಾವು ಹೋಗೋಣ ಅವ್ರನ್ನ ಕರ್ಕೊಂಡು ಅಂತೇಳ್ಬಿಟ್ಟು. ನೋಡಿ, ಈಗ ಅವರೆಲ್ಲ ಆಟೋ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಬಸ್ಸು ತುಂಬ ಎಲ್ಲ ಕಡೆಯೂ ರಶ್ ಆಗಿದ್ದಾವೆ. ಇವತ್ತು ಎಲ್ಲ ಬಸ್ಸು ಸಿಗಲ್ಲ ಅಂತೇಳ್ಬಿಟ್ಟು ಇವರು ಆಟೋದಲ್ಲೇ ಬಂದರು. ಹಂಗಾಗಿ ನಮ್ಮ ಅಕ್ಕನ ಮಕ್ಕಳು ಮತ್ತು ಎಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳು, ನಮ್ಮ ಇನ್ನೊಬ್ಬ ದೊಡ್ಡಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮೂರಿಂದ ಎಲ್ಲರೂ ಇವಾಗ ಬಂದರು. ಅವ್ರು ಬಂದಾದಮೇಲೆ ನಾವು ಇವಾಗ ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಈಗ ಎಲ್ಲ ರೆಡಿಯಾದರು. ಎಲ್ಲ ಅವ್ರು ಬಂದಿರೋ ಖುಷಿಗೆ ಮಾತಾಡ್ತಾ ನೋಡಿ ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ರು. ನಮ್ಮ ಮಾವ ಮಗಳು ಮತ್ತು ನಮ್ಮ ದೊಡ್ಡಕ್ಕ ಅವ್ರು ನಿಂತಿದ್ರಲ್ಲ ಅವರು, ಮತ್ತು ಇವರೆಲ್ಲ ನಮ್ಮ ಚಿಕ್ಕಮ್ಮನ ಜೊತೆ ಮಾತಾಡ್ತಾ ಇದ್ದರು. ಯಾಕಂದರೆ ಅವ್ರಿಗೆ ಎಲ್ಲಿ ಸರಿ ಇರಲಿಲ್ವಲ್ಲ, ಎಲ್ಲರೂ ಬಂದು ಅವ್ರನ್ನ ಮಾತಾಡಿಸಿದ್ರು. ಮತ್ತು ನೋಡಿ, ನಮ್ಮ ಮಗ ಹೋಗ್ಬಿಟ್ಟು ಎಲ್ಲ ಕಡೆ ವೀಡಿಯೋ ಮಾಡ್ಕೊಂಡು ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದಾನೆ. ಊರಲ್ಲಿ ಎಲ್ಲೆಲ್ಲಿ ಏನೆಲ್ಲ ಅಂಗಡಿಗಳಿದ್ದಾವೆ ಅಲ್ಲೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಬಂದು ನನಗೆ ತೋರಿಸ್ದ ಅವನು. ನೋಡಿ, ಯಾವ ಕಡೆ ನೋಡಿದ್ರು ಅಂಗಡಿಗಳೇ. ಮತ್ತು ಇಲ್ಲಿ ಮಕ್ಕಳು ಆಟ ಆಡೋದೆಲ್ಲ ಅಂದರೆ ಸರ್ಕಸಲ್ಲಿರುತ್ತಲ್ಲ ಆ ಥರದವೆಲ್ಲ ಬಂದಿದ್ದಾವೆ. ತುಂಬ ಅಂಗಡಿಗಳು ಬಂದಿದ್ದಾವೆ. ಎಲ್ಲ ಯಾವ ಗಲ್ಲೀಲಿ ನೋಡಿದ್ರು ಅಂಗಡಿಗಳೇ ಜಾಸ್ತಿನೇ ಇದ್ದಾವೆ. ಮಕ್ಕಳ ಕರ್ಕೊಂಡು ಎಲ್ಲೇ ಹೋದ್ರೂ ತುಂಬ ಮಕ್ಕಳು ಹಠ ಮಾಡ್ತಾರೆ, ಅದನ್ನು ಬೇಕು ಇದು ಬೇಕು ಅಂದ್ಬಿಟ್ಟು. ಮತ್ತು ಟಾಟಾ ಅಂಗಡಿನೂ ಬಂದಿದೆ. ನೋಡಿ, ಟಾಟಾ ಹಾಕ್ಸ್ಕೊತಾ ಇದ್ದಾರೆ ಹೆಣ್ಮಕ್ಳೆಲ್ಲ. ಇಲ್ಲಿ ಅಲ್ಲೆಲ್ಲ ಹೋಗಿ ಅವನು ಶೂಟ್ ಮಾಡ್ಕೊ ಬಂದಿದ್ದಾನೆ. ಹಾಗಾಗಿ ನಾವು ಮಕ್ಕಳ ಕರ್ಕೊಂಡು ಹೋಗೋಕ್ಕೆ ಒಂಥರ ಭಯ. ಎಲ್ಲಿ ಹೋದ್ರೂ ನಮ್ಮ ಮಗನ ಹಠ ಜಾಸ್ತಿ. ನೋಡಿ, ನಾವು ರೆಡಿಯಾಗಿ ಇನ್ನೇನೋ 6 ತಿಂಗಳು ಈಗ ನಮ್ಮ ತಂಗಿಯವ್ರ ಅಣ್ಣ ತಮ್ಮಂದ್ರೆಲ್ಲ ಈಗ ತಗೊಂಡೋಗ್ತಾ ಇರೋದು ಇಲ್ಲಿಂದ 6 ದಿನ. ಹಂಗಾಗಿ ನಾವೆಲ್ಲ ಇವಾಗ ರೆಡಿಯಾಗಿ ನಮ್ಮ ತಂಗಿ ಮಗಳಿಗೆ ಜ್ಯೋತಿನ ಅವಳಿಗೆ ಒರೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ರೆಡಿಯಾಗಿ. ಈಗ ಇಲ್ಲಿಂದ ನಾವು ಹೋಗ್ಬೇಕಂದ್ರೆ ಸುತ್ತಾಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನಾವು ಸ್ವಲ್ಪ ದೂರ ಹೋದ್ವಿ. ಅಂದರೆ ಅಲ್ಲೆಲ್ಲ ಇನ್ನೂ ಜ್ಯೋತಿಗಳನ್ನ ಎಲ್ಲ ಕರ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾವು ಸ್ವಲ್ಪ ದೂರ ಹೋದ್ವಿ ಅಷ್ಟೇ ಅವಳ ಜೊತೆ. ಆಮೇಲೆ ಅಲ್ಲಿಂದ ನಾವು ವಾಪಸ್ ಬಂದು ಮತ್ತೆ ಬೇರೆ ರೂಟಲ್ಲಿ ನಾವು ದೇವಸ್ಥಾನದ ಹತ್ರ ಹೋಗ್ಬಿಟ್ವಿ. ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಮಕ್ಕಳಿದ್ವು, ಹಂಗಾಗಿ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿವರೆಗೂ ಬಂದ್ವಿ ಅಷ್ಟೇ. ಇಲ್ಲಿವರೆಗೂ ಬಂದು ಇಲ್ಲಿಂದ ಮತ್ತೆ ನಾವು ವಾಪಸ್ ಹೋಗಿ ಮತ್ತು ಬೇರೆ ಕಡೆಯಿಂದ ಬೇಗ ಹೋಗಿ ನಾವು ದೇವ್ರದ್ದು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ನೋಡಿ, ಇದೇ ಸ್ವಾರಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಮೇನ್ ಬಸ್ ಸ್ಟಾಪಲ್ಲೇ ಇದೆ, ಅಲ್ಲಿ ಬೆಸ್ತರಳ್ಳಿಯಲ್ಲಿ. ಇದೇ ದೇವ್ರದ್ದೇ ಈಗ 125 ವರ್ಷಕ್ಕೆ ಜಾತ್ರೆ ಆಗ್ತಾ ಇರೋದು. ನಾವಿಲ್ಲಿ ದೇವಿನ ಹೊರಗಡೆನೇ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಜನ ಅಂದರೆ ಎಷ್ಟು ಬರ್ತಾಯಿದ್ದಾರೆ ಅಂದರೆ ಸುಮ್ಮನೆ ಗುಂಪಾಗಿ ಜ್ಯೋತಿಗಳು ತಗೊಂಡು ಬರ್ತಾನೇ ಇರ್ತಾರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ. ಹಂಗಾಗಿ ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೇ ಎಲ್ಲ ಇಟ್ಟು ದೇವಿನ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆಲ್ಲ ಚೆನ್ನಾಗಿ. ಹಂಗಾಗಿ ನಾವು ಹೊರಗಡೆನೇ ದರ್ಶನ ಮಾಡ್ಕೊಂಡು ಬಂದು ಮತ್ತು ನಮ್ಮ ತಂಗಿಯವರು ಇನ್ನೂ ಎಲ್ಲೋ ಹಿಂದೆ ಇದ್ದಾವೆ ಇನ್ನೂ ಜ್ಯೋತಿಗಳು ಅಂತ ಹೇಳಿದ್ರು. ಅಲ್ಲೇ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ಬರಲೇ ಇಲ್ಲ. ಹಂಗಾಗಿ ನಾವು ಬರೋ ಜ್ಯೋತಿಗಳಿಗೆಲ್ಲ ನೋಡ್ತಾನೆ ಇದ್ವಿ. ಎಲ್ಲ ಗುಂಪಾಗಿ ಬರ್ತಾನೇ ಇದ್ವು. ಜಾಸ್ತಿ ವೆಯ್ಟ್ ಮಾಡಿದ್ರು ಅವ್ರು ಇನ್ನೂ ಬರಲೇ ಇಲ್ಲ. ಹಂಗಾಗಿ ಬೇರೆಯವರೆಲ್ಲ ಬರ್ತಾಯಿದ್ರು. ಹಂಗಾಗಿ ಅಲ್ಲೇ ಸ್ವಲ್ಪ ನಾವು ಪ್ರಸಾದ ಎಲ್ಲ ಇಸ್ಕೊಂಡು ದೇವಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು. ಇನ್ನೂ ಎಷ್ಟೊತ್ತಿರೋದು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ನೋಡಿ, ಇವಾಗ ಅವ್ರು ನಮಗೆ ಎದುರು ಬರ್ತಾಯಿದ್ದಾರೆ, ನಮ್ಮ ತಂಗಿಯವರು ಜ್ಯೋತಿ ತಗೊಂಡು. ಹಂಗಾಗಿ ಇವ್ರನ್ನ ಎಲ್ಲ ನಾವು ನೋಡಿ ಇವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಹಂಗೆ ಮುಂದೆ ಹೋದ್ವಿ. ಹಂಗೆ ಜನ ಹಿಂಗೆ ಇದೇ ಥರ ಸೇಮ್ ಎಲ್ಲ ಗುಂಪಾಗಿ ಹೋಗ್ತಾನೇ ಇರ್ತಾರೆ ಜ್ಯೋತಿಗಳನ್ನ ತಗೊಂಡು.
ಅಂದರೆ ಇವ್ರ ಜೊತೆನೇ ಜಾಸ್ತಿ ಜನ ಬಂದಿರೋದು. ಇನ್ನೆಲ್ಲ ಅವ್ರ ಅಣ್ಣ ತಮ್ಮಂದ್ರು ಆ ಥರ ಗುಂಪಾಗಿ ಬಂದಿರೋದು. ಇವ್ರು ಮಾತ್ರ ಎಲ್ಲ ಊರಿನ ಸ್ವಲ್ಪ ಜನ ಜಾಸ್ತಿ ಜನನೇ ಬಂದಿದ್ದಾರೆ ಇವ್ರ ಜೊತೆ. ಹಾಗಾಗಿ ಈಗ ನಾವು ಅವ್ರನ್ನ ನೋಡಿಬಿಟ್ಟು ನಾವು ಮುಂದೆ ಬಂದ್ವಿ ನೋಡಿ. ಮುಂದೆ ಬಂದರೆ ಮತ್ತೆ ಇನ್ನೂ ಒಂದು ಗುಂಪು ಬಂತು ನಮಗೆ ಎದುರು. ಇದೇ ಥರ ನೋಡಿ ಹೋಗ್ತಾ ಇರ್ತಾರೆ ಜನ. ಅಂದರೆ ತುಂಬ ಜನ ಇವತ್ತು. ನಾಳೆ ಇನ್ನೆಷ್ಟು ಕ್ರೌಡ್ ಇರುತ್ತೋ ಗೊತ್ತಿಲ್ಲ. ನಾಳೆ ಮೋಸ್ಟ್ಲಿ ನೆಟ್ವರ್ಕು ಸಿಗಲ್ಲ, ಅಷ್ಟೊಂದು ಬ್ಯುಸಿಯಾಗಿರ್ತವೆ ಎಲ್ಲರ ಮೊಬೈಲು ಅನಿಸುತ್ತೆ. ಇವಾಗ ನಮ್ಮ ತಂಗಿ ಒಬ್ಬರು ಬೆಂಗಳೂರಿಂದ ಬಂದಿದ್ದರು. ಅವ್ರ ಹೆಣ್ಮಗಳು ಮನೆಗೆ ಬಂದಿದ್ಲು. ಅವಳು ನಮ್ಮ ದೊಡ್ಡಮ್ಮನ ಮಗಳು. ಅವರೊಬ್ಬರೇ ಒಂದು ಸರಿ ತೊಗೊಂಡೋಗ್ತಾಯಿದ್ರು. ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ ನಾವು. ಅವಳನ್ನ ಮಾತಾಡಿಸ್ಕೊಂಡು ನಾವು ಮನೆ ಹತ್ರ ಕರೆದ್ಲು, ಅಲ್ಲಿ ಹೋಗೋಣ ಬರ್ರಿ ಅಂತ. ಹಂಗಾಗಿ ನಾವು ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಅವಳನ್ನ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ಅವಳು ನಮ್ಮ ಜೊತೆಗೆ ಬಂದಿದ್ದಾಳೆ ನೋಡಿ. ಬಂದು ನಾವು ನಾನ್ ವೆಜ್ಗೆ ಎಲ್ಲ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ವಿ. ಅವಳು ಮತ್ತು ನಮ್ಮ ಅಕ್ಕರ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಅವ್ರ ಹೆಣ್ಮಗಳ ಮನೆಗೆ ಕರೆದ್ಲು. ಹಂಗಾಗಿ ನಾವು ಮತ್ತೆ ಎಲ್ಲ ರೆಡಿ ಮಾಡೋದು ಬಂದು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಅವ್ರ ಹೆಣ್ಮಗಳ ಮನೆಗೆ ಬಂದ್ವಿ ನೋಡಿ. ಇದು ಅವ್ರ ಹೆಣ್ಮಗಳ ಮನೆ. ಇಲ್ಲಿ ಬಂದು ನಾವು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಹೆಣ್ಮಗಳನ್ನ ನಾವು ನಮ್ಮ ಅಕ್ಕವರು ನಮ್ಮ ಮಾವನ ಮಕ್ಕಳವರೆಲ್ಲ ಇವರು ನಮ್ಮ ದೊಡ್ಡಕ್ಕ, ಇವರೆಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳೇ. ಹಾಗಾಗಿ ನಾವು ತುಂಬ ದಿನಕ್ಕೊಂದು ಸರಿ ಹಿಂಗೆ ಕಲಿಯೋದು. ಅದಕ್ಕೆ ನಮಗೆಲ್ಲ ಕಲಿತಾಗ ತುಂಬ ಖುಷಿಯಾಗುತ್ತೆ. ಇವಳು ಮಾತ್ರ ನಮ್ಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳಲ್ಲ, ಅವಳು ಮಾತ್ರ ನಮಗೆ ಸ್ವಲ್ಪ ಸಿಗೋದು ಕಷ್ಟ. ಹಾಗಾಗಿ ಅಲ್ಲಿಂದ ಬಂದು ನಾವು ನೋಡಿ ನಾನ್ ವೆಜ್ ಕಟ್ ಮಾಡ್ತಾಯಿದ್ರು, ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಾಳೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನೋಡಿ ನನ್ನ ತಮ್ಮ ಇವನು ನಮ್ಮ ಚಿಕ್ಕಮ್ಮನ ಮಗ ಬೆಂಗಳೂರಲ್ಲಿದ್ದಾನೆ. ಅವನು ನಮಗೆ ಹೇಳ್ದ ಅವನ ಹೆಸರು ಸೋಮೇಶ್ ಅಂತ ಹೇಳ್ಬಿಟ್ಟು.